ಬಿಜೆಪಿ ಎಂಎಲ್ಎ ಮುನಿರತ್ನ ಕೇವಲ 5 ವರ್ಷಗಳ ಹಿಂದೆ ಕಾಂಗ್ರೆಸ್ ನಾಯಕರಾಗಿದ್ದವರು. ಅಂತಹ ಒಬ್ಬ ನಾಯಕ ಈಗ ಕಾಂಗ್ರೆಸ್ ಯಂಗ್ ಲೀಡರ್ ಕುಸುಮಾ ವಿರುದ್ಧ ಮಾಡಿರೋ ಆರೋಪಗಳಿವೆಯಲ್ಲ, ದಟ್ ಈಸ್ ಸ್ಟ್ರೇಂಜ್. ರಾಜರಾಜೇಶ್ವರಿ ನಗರದ ಅಧಿಪತ್ಯಕ್ಕೆ ಶುರುವಾಗಿರೋ ವಾರ್ ಒಂದು ಲಿಮಿಟ್ ಕ್ರಾಸ್ ಆಗಿದೆ. ಡಿಕೆಶಿ ನಡುವೆ ನಡೀತಿರೋ ಜಗಳದ ಮೂಲನೇ ಕುಸುಮಾ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಮುನಿರತ್ನ. ಈ ಇಬ್ಬರ ವಾರ್ ಮತ್ತು ವಾರ್ನಿಂಗ್ ಸೀಕ್ರೆಟ್ ಆದ್ರೂ ಏನು? ಇದೇ ಈ ಹೊತ್ತಿನ ವಿಶೇಷ. ಮುನಿರತ್ನ ವರ್ಸಸ್ ಕುಸುಮಾ, ವಾರ್ನಿಂಗ್ ರಹಸ್ಯ. ನಾನು ಪ್ರಭುದೇವ್. ಕುಮಾರಸ್ವಾಮಿ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಪತನಕ್ಕೆ ಕಾರಣವಾದ ಶಾಸಕರಲ್ಲಿ ಈ ಮುನಿರತ್ನ ಕೂಡ ಒಬ್ರು. ಅಲ್ಲಿಯವರೆಗೆ ಡಿಕೆ ಜೊತೆ ದೋಸ್ತಾಗಿದ್ದ ಮುನಿರತ್ನ ಆಮೇಲೆ ದುಶ್ಮನ್ ಆದ್ರು. ಪೊಲಿಟಿಕಲಿ ಫೈಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಮುನಿರತ್ನ ಹೇಳ್ತಾ ಇರೋದು ನೋಡ್ತಾ ಇದ್ರೆ ಅವರ ಮತ್ತು ಡಿಕೆ ಬ್ರದರ್ಸ್ ಬಹಿರಂಗ ಯುದ್ಧಕ್ಕೆ ಮೂಲನೇ ಒಂದು ಹೆಣ್ಣು. ಆ ಹೆಣ್ಣು ಕುಸುಮಾ ಅಂತಿದ್ದಾರೆ. ಡಿಕೆ ವರ್ಸಸ್ ಮುನಿರತ್ನ, ಗಲಾಟೆಯ ಮೂಲ ಕುಸುಮಾನ. ಕುಸುಮಾ ಕೊಟ್ಟಿದ್ರು ಅಂತ. ಕುಸುಮಾ ಯಾರು? ಶ್ರೀಮತಿ ಡಿಕೆ ರವಿ ಅನ್ನೋದು ಗೊತ್ತಿದೆ. ಒಂದು ಹೆಣ್ಣಿಂದ ಶುರುವಾಯ್ತಂತೆ ದ್ವೇಷದ ಯುದ್ಧ. ಕುಸುಮನ್ನ ಸೋಲ್ಸದ ಮೇಲೆ ನನ್ನ ಮೇಲೆ ಈ ದ್ವೇಷ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಮುನಿರತ್ನಗೆ ಕುಸುಮಾ ಫೈನಲ್ ವಾರ್ನಿಂಗ್. ನಿಮ್ಮಂತ ನಾಲಿಗೆಗೆ ಕಂಡ್ರೆ ಹೇಳಿರೋದು ಪುರಂದರದಾಸರು, ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಇದೆಲ್ಲ ಶುರುವಾಗಿದ್ದು ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರು ಅಂತ 5 ಪಾಲಿಕೆಗಳನ್ನಾಗಿ ವಿಭಜನೆ ಮಾಡಿದ್ರಲ್ಲ. ಆಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ದಿನಕ್ಕೊಂದು ಪಾಲಿಕೆಯ ಏರಿಯಾದ ಒಂದು ಪಾರ್ಕ್ನಲ್ಲಿ ಬೆಳಿಗ್ಗೆ ವಾಕಿಂಗ್ ಮಾಡ್ತಾ ಜನರ ಸಮಸ್ಯೆ ಏನು ಪರಿಹಾರ ಅಂತ ಕೇಳೋ ಪ್ರಕ್ರಿಯೆ ಶುರು ಮಾಡಿದಾಗ, ಅದೇ ರೀತಿ ಭಾನುವಾರ ಡಿಕೆ ಶಿವಕುಮಾರ್ ರಾಜರಾಜೇಶ್ವರಿ ನಗರ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿಯೇ ಇರುವ ಜೆಪಿ ಪಾರ್ಕ್ನಲ್ಲಿ ಇದ್ರು. ಅಲ್ಲಿ ಶುರುವಾಯಿತು ಹೈಡ್ರಾಮಾ. ಕರಿ ಟೋಪಿ ಎಂಎಲ್ಎ ಅಂತ ಕರೆದ ಕ್ಷಣದಿಂದ ಆರಂಭ. ಕಾರ್ಯಕ್ರಮದಲ್ಲಿ ಆಗಿದ್ದಿಷ್ಟೇ. ಡಿಕೆ ಶಿವಕುಮಾರ್ ಹೇ ಕರಿ ಟೋಪಿ ಎಂಎಲ್ಎ ಬಾಯಿಲಿ ಅಂತ ಕರೀತಾರೆ. ಆ ಕರಿ ಟೋಪಿ ಎಂಎಲ್ಎ ಇನ್ಯಾರೂ ಅಲ್ಲ, ಮುನಿರತ್ನ. ರಾಜರಾಜೇಶ್ವರಿ ನಗರದ ಶಾಸಕ. ಆರ್ಎಸ್ಎಸ್ ಶತಮಾನೋತ್ಸವದ ಪಥ ಸಂಚಲನದಲ್ಲಿ ಗಣವೇಷಧಾರಿಯಾಗಿ ಹೋಗಿದ್ದ ಮುನಿರತ್ನ ಅದೇ ಡ್ರೆಸ್ನಲ್ಲಿ ಡಿಸಿಎಂ ವಾಕಿಂಗ್ ಮೀಟಿಂಗ್ ಸಭೆಗೂ ಹಾಜರಾಗಿರ್ತಾರೆ. ಕರಿ ಟೋಪಿ ಎಂಎಲ್ಎ ಹೊಸ ಕರಿ ಟೋಪಿ ಆಮೇಲೆ ಬನ್ನಿ ಕೂತ್ಕೊಳ್ಳಿ. ಹಾಗೆ ಕರೀತಾ ಇದ್ದಂತೆ ವೇದಿಕೆಗೆ ಬಂದ ಮುನಿರತ್ನ ಡಿಕೆ ಜೊತೆ ಜಗಳಕ್ಕೆ ಇಳಿತಾರೆ. ಎಲ್ಲ ಮತದಾರ ದೇವರುಗಳು ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ. ಒಳ್ಳೆ ಜೊತೆ ನನ್ನ ಕ್ಷೇತ್ರಕ್ಕೆ ಬಂದು ನನ್ನನ್ನೇ ಕರೆದಿಲ್ಲ ಅನ್ನೋದು ಮುನಿರತ್ನ ಪ್ರಶ್ನೆ. ಎಲ್ಲ ಮತದಾರ ದೇವರುಗಳು ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ. ಒಳ್ಳೆ ಜೊತೆ ಎಸ್, ಎಂಎಲ್ಎ ಮುನಿರತ್ನ ಕೇಳ್ತಾ ಇರೋದ್ರಲ್ಲಿ ಯಾವ ತಪ್ಪು ಇಲ್ಲ. ದೇಶದಲ್ಲಿ ಎಲ್ಲೇ ಸರ್ಕಾರದ ಕಾರ್ಯಕ್ರಮ ಆಗಲಿ, ಆ ಕಾರ್ಯಕ್ರಮಕ್ಕೆ ಅಲ್ಲಿನ ಲೋಕಲ್ ಎಂಎಲ್ಎನೇ ಅಧ್ಯಕ್ಷರಾಗಿರ್ತಾರೆ. ಅದು ಸರ್ಕಾರದ ನಿಯಮ. ಇದು ಪಕ್ಷದ ಕಾರ್ಯಕ್ರಮಕ್ಕೆ ಅಪ್ಲೈ ಆಗಲ್ಲ, ಸರ್ಕಾರದ ಕಾರ್ಯಕ್ರಮಕ್ಕೆ ಮಾತ್ರ. ಗೆಸ್ಟ್ ರಾಷ್ಟ್ರಪತಿನೇ ಇರಲಿ, ರಾಜ್ಯಪಾಲರೇ ಇರಲಿ, ಪ್ರಧಾನಮಂತ್ರಿಯೇ ಇರಲಿ, ಮುಖ್ಯಮಂತ್ರಿಯೇ ಇರಲಿ, ಯಾರೇ ಆಗಿದ್ರೂ ಇದು ರೂಲ್ಸು. ಇದನ್ನ ಫಾಲೋ ಮಾಡ್ತಿಲ್ಲ ಅಂತ ಕೇಳ್ತಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಡಿಕೆ ಮತ್ತವರ ಬೆಂಬಲಿಗರ ಪ್ರಕಾರ ಆಹ್ವಾನ ಕೊಟ್ಟಿದ್ದಾರೆ. ಮುನಿರತ್ನ ಸುಳ್ಳು ಹೇಳ್ತಿದ್ದಾರೆ.
ಬೇಕು ಅಂತಾನೆ ಗಲಾಟೆ ಮಾಡ್ತಿದ್ದಾರೆ. ಗಣವೇಷಧಾರಿಯಾಗಿ ಬಂದಿದ್ದ ಶಾಸಕ ಮುನಿರತ್ನ ಟೋಪಿಯನ್ನೇ ಕಿತ್ತೆಸೆದ ಕಾರ್ಯಕರ್ತರು. ಮುನಿರತ್ನ ಅಷ್ಟು ಹೇಳಿದ ಮೇಲೆ ಜೆಪಿ ಪಾರ್ಕ್ ರಣರಂಗವೇ ಆಯಿತು. ಮುನಿರತ್ನ ಅವರ ಟೋಪಿಯನ್ನ ಕಿತ್ತೆಸೆದು ಕೊನೆಗೆ ಪೊಲೀಸರು ಬಂದು ಮುನಿರತ್ನ ಅವರನ್ನ ಕರ್ಕೊಂಡು ಹೋದ್ರು. ಆಗ ಕೆರಳಿದ್ರು ಮುನಿರತ್ನ. ನಾನೆಲ್ಲ ಅವಮಾನ ಮಾಡಿರೋದು, ಕರಿ ಟೋಪಿ ಬಾಯಿಲೆ ಅಂತ ಅವಮಾನ ಇರ್ಬೋದು, ಆ ನಾಲ್ಗೆ ನಾನಲ್ಲ. ಕೊಡ್ಲಿ ಇವತ್ತು MLA ರಿಸೈನ್ ಮಾಡ್ತೀನಿ, ಕೊಡ್ಲಿ ಇವಾಗಲೇ ರಿಸೈನ್ ಮಾಡ್ತೀನಿ, ಇವಾಗಲೇ MLA ರಿಸೈನ್ ಮಾಡ್ತೀನಿ. ಆಹ್ವಾನ ಇದ್ರೆ ಹಿಂದೆಗಡೆ ನೋಡಿದ್ರಲ್ಲ ಫೋಟೋ ಇದೆಯಾ? ಎಂಪಿದು ಒಂದು ಫೋಟೋ ಇದೆಯಾ? MLA ಇದೆಯಾ? ಇವರ ಇನ್ವಿಟೇಷನ್ ಕೊಟ್ಟಿದಾರ? ಈಗಷ್ಟೇ ಕುಸುಮ ಅವ್ರು ಮಾತಾಡಿದ್ರು, ಆಹ್ವಾನ ಕೊಟ್ಟಿದ್ರು ಅಂತ. ಬಟ್ ನೀವು ಸುಳ್ಳು. ಇವ್ರು ಯಾರು? ಫಸ್ಟ್ ಇವ್ರು ಯಾರು ಅನ್ನೋದು ಫಸ್ಟ್ ಕ್ಲಾರಿಫೈ ಆಗಲಿ. ಆಹ್ವಾನ ಕೊಟ್ಟಿದ್ರು ಅಂತ ಹೇಳಕ್ ಇವ್ರು ಯಾರು? DK ಶಿವಕುಮಾರ್ಗೆ ಇವ್ರು ಏನಾಗಬೇಕು? DK ಸುರೇಶ್ಗೆ ಏನಾಗಬೇಕು? ಈ ಕ್ಷೇತ್ರಕ್ಕೆ ಇವ್ರು ಏನಾಗಬೇಕು ಅನ್ನೋದು ಫಸ್ಟ್ ಐಡೆಂಟಿಫೈ ಕೊಡಲಿ. ಇವ್ರು ಯಾರು ಕೊಡಕ್ಕೆ? ಅಲ್ಲಮ್ಮ, ಈಗ ಇವ್ರು ಕೊಡಕ್ಕೆ ಯಾರು? ನೀವು ಹೇಳ್ತೀರಲ್ಲ ಕುಸುಮ ಕೊಟ್ಟಿದ್ರು ಅಂತ. ಕುಸುಮ ಯಾರು? ಶ್ರೀಮತಿ DK ರವಿ ಅನ್ನೋದು ಗೊತ್ತಿದೆ, ಅದಾದ್ಮೇಲೆ ಏನಾಗಿದೆ ನನಗೆ ಗೊತ್ತಿಲ್ಲ. ಒಂದೇ ಉಸಿರಿನಲ್ಲಿ ಮಾತನಾಡಿದ ಮುನಿರತ್ನ DK ಶಿವಕುಮಾರ್ ಮೇಲಿದ್ದ ಆಕ್ರೋಶದ ನಡುವೆ ಕುಸುಮ ಅವರನ್ನು ತಂದ್ರು. ಮುನಿರತ್ನ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ಅವರು ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ಫಸ್ಟ್ ಇವ್ರು ಯಾರು ಅನ್ನೋದು ಫಸ್ಟ್ ಕ್ಲಾರಿಫೈ ಆಗಲಿ. ಆಹ್ವಾನ ಕೊಟ್ಟಿದ್ರು ಅಂತ ಹೇಳಕ್ ಇವ್ರು ಯಾರು? ನನಗೆ ಆಹ್ವಾನ ಬಂದಿದೆ ಅನ್ನೋದಕ್ಕೆ ಕುಸುಮ ಯಾರು? ಒಂದು ವಿಷಯದಲ್ಲಿ ಕ್ಲಾರಿಟಿ ಕೊಡಬೇಕು ಅಂದ್ರೆ, ಕಳೆದ ಎಲೆಕ್ಷನ್ನಲ್ಲಿ ಇದೇ ಮುನಿರತ್ನ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿರುವ ಕುಸುಮ ಹನುಮಂತರಾಯಪ್ಪ ಸರ್ಕಾರದಲ್ಲಿ ಏನೇನೂ ಅಲ್ಲ. ಅವರಿಗೆ ಸರ್ಕಾರದಲ್ಲಿ ಯಾವ ಅಧಿಕೃತ ಹುದ್ದೆಯೂ ಇಲ್ಲ. ಮುನಿರತ್ನ ಹೇಗೆ ಬಿಜೆಪಿ ನಾಯಕರು, ಹಾಗೆಯೇ ಕುಸುಮ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ. ಇನ್ನು ಮುನಿರತ್ನ ಅವರು ಕೇಳ್ತಾ ಇರೋ ರೀತಿ ಕುಸುಮ ಅವರಿಗೂ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೂ ಸಂಬಂಧವೇ ಇಲ್ಲ ಅನ್ನೋದಕ್ಕೆ ಆಗಲ್ಲ. ಮುನಿರತ್ನ RR ನಗರ ಶಾಸಕ, ಆದರೆ ಮತದಾರ ಅಲ್ಲ. ಕುಸುಮ RR ನಗರ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ, ವೋಟರ್. ಇದರಲ್ಲಿ ಯಾವ ಡೌಟು ಇಲ್ಲ. ಆದ್ರೆ ಮುನಿರತ್ನ ನಂತರ ಮುಂದುವರೆದು ಮಾತನಾಡ್ತಾರಲ್ಲ, ದಟ್ ಈಸ್ ಕಾಂಟ್ರವರ್ಸಿ. ಆ ಹೆಣ್ಣಿಗೆ MLA ಆಗುವ ಹುಚ್ಚು ಹಿಡಿದಿದೆ ಎಂದ ಮುನಿರತ್ನ. ನೋಡ್ರಿ, ಆ ಒಂದು ಹೆಣ್ಣಿಗೆ MLA ಆಗಬೇಕು ಹುಚ್ಚಿಡ್ದು ಬಿಟ್ಟೈತ್ರಿ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವ್ರಿ, ಭಾಳಷ್ಟು ಜನ ಹೆಣ್ಣುಗಳು ಗಂಡದಿರನ್ನ ಸಾಯಿಸಿರೋದು ನೋಡಿದ್ದೀನಿ ರೀ. ಇದು ಅದೇ ಇಲ್ಲಿ ಒಕ್ಕರ್ಸ್ಕೊಂಡಿರೋದು. ಈ ಹೇಳಿಕೆಯಲ್ಲಿ ಬಹಳಷ್ಟು ಜನ ಹೆಣ್ಣುಗಳು ಗಂಡಂದಿರನ್ನ ಸಾಯಿಸಿರೋದು ನೋಡಿದ್ದೇನೆ, ಅದೇ ಇಲ್ಲಿ ನನಗೆ ವಕ್ಕರಿಸಿಕೊಂಡಿರೋದು ಅನ್ನೋ ಮಾತು ಹೇಳ್ತಾರೆ. ಇಂಡೈರೆಕ್ಟ್ ಆಗಿ ಕುಸುಮ ತನ್ನ ಗಂಡನನ್ನ ಕೊಲ್ಲಿಸಿದ್ದಾರೆ ಅನ್ನೋ ಮಾತು ಹೇಳ್ತಾರೆ. ಅಷ್ಟೇ ಅಲ್ಲ, ಆಕೆ DK ರವಿ ಪತ್ನಿ ಅನ್ನೋದು ಮಾತ್ರ ಗೊತ್ತು ಅಂತಾರೆ. ಕುಸುಮ ಯಾರು? ಶ್ರೀಮತಿ DK ರವಿ ಅನ್ನೋದು ಗೊತ್ತಿದೆ, ಅದಾದ್ಮೇಲೆ ಏನಾಗಿದೆ ನನಗೆ ಗೊತ್ತಿಲ್ಲ. ವೀಕ್ಷಕರೇ, ಇಲ್ಲಿ ನಾವು ನಿಮಗೆ DK ರವಿ ಕಥೆಯನ್ನ ಚಿಕ್ಕದಾಗಿ ಹೇಳ್ಬಿಡ್ತೀವಿ. DK ರವಿ ಕರ್ನಾಟಕದ IAS ಆಫೀಸರ್ ಆಗಿದ್ದವರು. 2015ರಲ್ಲಿ IAS ಆಗಿದ್ದ DK ರವಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆ ಸಾವು ಕರ್ನಾಟಕಕ್ಕೆ ಒಂಥರ ಶಾಕ್. ಯಾಕಂದ್ರೆ DK ರವಿ ಕೆಲಸ ಮಾಡ್ತಿದ್ದ ಅಷ್ಟೂ ದಿನಗಳಲ್ಲಿ ಜನರ ಪ್ರೀತಿ ಗಳಿಸಿರ್ತಾರೆ, ಜನ ಮೆಚ್ಚೋ ಕೆಲಸ ಮಾಡಿರ್ತಾರೆ. ಅಂತಹ DK ರವಿ ಆತ್ಮಹತ್ಯೆ ಮಾಡಿಕೊಂಡಾಗ ರವಿಯವರ ಪತ್ನಿಯಾಗಿದ್ದವರು ಇದೇ ಕುಸುಮ. ಆಗ ಅಧಿಕಾರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ. ಕುಸುಮ ಮೇಲೂ ಡೌಟ್ ಬರುತ್ತೆ, ಸರ್ಕಾರದ ಸಚಿವರ ಮೇಲೂ ಡೌಟ್ ಬರುತ್ತೆ. ಆದ್ರೆ ಫೈನಲ್ ಆಗಿ CBI ತನಿಖೆಯಾಗಿ ಅವರ ಸಾವಿನ ಆರೋಪದಿಂದ ಮುಕ್ತರಾಗ್ತಾರೆ ಕುಸುಮ. ಇದು ಅಧಿಕೃತ ದಾಖಲೆ. ಪತಿ ಸಾವಿನ ನಂತರವೂ ಕುಸುಮಾಗೆ ತಪ್ಪಿಲ್ಲ ಕಾಟ. ಅದು ಈಗ ಮುನಿರತ್ನ ಮಾತುಗಳ ಮೂಲಕ ಆಚೆ ಬಂದಿದೆ ಅಷ್ಟೇ. ಹಾಗಾದ್ರೆ ವಾಟ್ ಹ್ಯಾಪೆಂಡ್? ಅದು ಬೇರೆನೆ ಇಂಟ್ರೆಸ್ಟಿಂಗ್ ಸ್ಟೋರಿ.
ಚಂದದ ಬದುಕಿನ ಆರಂಭದಲ್ಲೇ ಆಘಾತ ಆಗಿ ಕುಸುಮ ಏಕಾಂಗಿಯಾದಾಗ ಅವರು ಎದುರಿಸಿದ ಆರೋಪಗಳಿವೆಯಲ್ಲ, ಅದನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಶಿ ಈಸ್ ಸ್ಟಿಲ್ ಸಿಂಗಲ್. ಹೆಣ್ಮಕ್ಳಲ್ಲಿ ಒಂದು ಸ್ಪೆಷಲ್ ಪವರ್ ಇರುತ್ತೆ. ತುಳಿಯೋಕೆ ಟ್ರೈ ಮಾಡಿದಷ್ಟು ಸಿಡಿದೆದ್ದು ನಿಲ್ತಾರೆ. ಕುಸುಮ ಕೂಡ ಹಾಗೇನೆ. ಮುನಿರತ್ನಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಕುಸುಮ ಹನುಮಂತರಾಯಪ್ಪ ಕಾಂಗ್ರೆಸ್ ಯುವ ನಾಯಕಿ. ವಯಸ್ಸು 35 ವರ್ಷ. ತಂದೆ ಹನುಮಂತರಾಯಪ್ಪ, ಪತಿ ಟಿ.ಕೆ. ರವಿ IAS. ಶಿಕ್ಷಣ ಅಮೆರಿಕದಲ್ಲಿ MS ಡಿಗ್ರಿ. ಇದು ಕುಸುಮ ಅವರ ವೈಯಕ್ತಿಕ ವಿವರ. ಪತಿ ಬದುಕಿಲ್ಲ. ಕುಸುಮ ಅನಕ್ಷರಸ್ಥೆಯಲ್ಲ. ಅಮೆರಿಕದ ಮ್ಯಾಸಚೂಸೆಟ್ಸ್ ವಿವಿಯಲ್ಲಿ MS ಓದಿರುವ ವಿದ್ಯಾವಂತೆ. ದೇಶಗಳನ್ನ ನೋಡಿದ್ದಾರೆ, ಕೋಶಗಳನ್ನು ಓದಿದ್ದಾರೆ. ಟ್ರ್ಯಾಕ್ಟರ್ ಕೂಡ ಓಡಿಸಬಲ್ಲ ಗಟ್ಟಿಗಿತ್ತಿ ಕುಸುಮ. ತಂದೆ ಹನುಮಂತರಾಯಪ್ಪ ಕಂಡಕ್ಟರ್ ಆಗಿದ್ದವರು, ಆಮೇಲೆ ಕಾಂಟ್ರಾಕ್ಟರ್ ಆದ್ರು. ಅಮೆರಿಕದಲ್ಲಿ ಓದಿದ್ದಾರೆ ಅಂದಾಕ್ಷಣ ಐಸ್ ಕ್ರೀಮ್ ಬೇಬಿ ಅಂದ್ಕೋಬೇಡಿ. ಟ್ರ್ಯಾಕ್ಟರ್ ಓಡಿಸೋದು ಗೊತ್ತಿರುವ ಹೆಣ್ಣು ಮಗಳು. ಭತ್ತ ನಾಟಿ ಮಾಡೋದು ಗೊತ್ತು, ಕುಂಟೆಬಿಲ್ಲೆ ಆಡೋದು ಗೊತ್ತು, ಬೇವು ಬೆಲ್ಲ ಹಂಚೋದು ಗೊತ್ತು, ಥ್ರೋಬಾಲ್ ಆಡೋದು ಗೊತ್ತು, ಪುರಂದರದಾಸರ ವಚನಗಳೂ ಗೊತ್ತು. ಅಮೆರಿಕದಲ್ಲಿ ಓದಿರುವ ಕಾರಣ ಅಷ್ಟೇ ಚಂದದ ಇಂಗ್ಲಿಷೂ ಗೊತ್ತು. ಇಂತಹ ಹೆಣ್ಣು ಮಗಳು 2015ರಲ್ಲಿ ಪತಿಯನ್ನ ಕಳೆದುಕೊಂಡಾಗ ಆರೋಪಗಳ ಸುರಿಮಳೆಯನ್ನೇ ಎದುರಿಸಿದವರು. ಇವತ್ತಿಗೂ ಆಕೆಯ ಹೃದಯದಲ್ಲಿ ಪತಿ ರವಿ ಶಾಶ್ವತವಾಗಿದ್ದಾರೆ. ಸೊಸೈಟಿಯಲ್ಲಿ ಎಲ್ಲವನ್ನು ನಾನೇ ಮಾಡಿದ್ದು, ನನ್ನದೇ ತಪ್ಪು ಅನ್ನೋ ರೀತಿ ಬಿಂಬಿಸಿದ್ರು. ತುಂಬಾ ಆಪಾದನೆಗಳು, ನಿಂದನೆಗಳು, ಯಾವುದೇ ತಪ್ಪು ಮಾಡದೆ ಹೋದ್ರು ಇವೆಲ್ಲವನ್ನು ಫೇಸ್ ಮಾಡುವಂಥದ್ದು ಒಂದು ಕಡೆ ಬಹಳ ಕಷ್ಟ ಆಯ್ತು. ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಸೊ ಯಾವ ಕುಟುಂಬ ನನ್ನೊಟ್ಟಿಗೆ ನಿಲ್ಬೇಕಿತ್ತು, ನಿನ್ನೊಟ್ಟಿಗೆ ನಾವಿದ್ದೀವಿ ಅಂತ ಹೇಳ್ಬೇಕಿತ್ತು, ಅದೇ ಕುಟುಂಬ ಬಂದು ನನ್ನನ್ನ ಕೊಲೆಗಾರ ಸ್ಥಾನದಲ್ಲಿ, ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅಷ್ಟು ನಿಂದನೆಗಳು, ಅಷ್ಟು ಆಪಾದನೆಗಳು, ಅಷ್ಟು ಕೆಟ್ಟ ಪದ, ಅಷ್ಟು ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿ ಆ ಮಟ್ಟದ ಒಂದು ಮಾಡಿದ್ಮೇಲೆ ನನಗೆ ಬಹುಶಃ ಗೊತ್ತಿಲ್ಲ ಈಗೇನ್ ವಿರೋಧ ಪಕ್ಷದಲ್ಲಿ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ಅವ್ರಗಳ ಮನೆಯಲ್ಲಿ ಹೆಣ್ಮಕ್ಳಿಗೆ ಅದೇ ರೀತಿ ಆಗಿದ್ದಿದ್ರೆ ಅವ್ರು ಏನ್ ಮಾಡ್ತಿದ್ರು, ಕರ್ಕೊಂಡೋಗಿ ಬಿಡ್ತಿದ್ರ? ಹೀಗೆ ಡಿ.ಕೆ. ರವಿ ನೆನಪಿನಲ್ಲೇ ಬದುಕುತ್ತಿರುವ ಕುಸುಮಾಗೆ ಇವತ್ತಿಗೂ ಆ ಆಘಾತ ಕಾಡುತ್ತಲೇ ಇದೆ. ಆದರೆ ಆ ನಿಂದನೆಗಳೇ ಆಕೆಯನ್ನ ಬದುಕಿನಲ್ಲಿ ಗಟ್ಟಿಯಾಗಿಸಿದೆ. ಕುಸುಮಾಗೆ ರಾಜಕೀಯದಲ್ಲಿ ಆಸೆ ಇತ್ತು. ಮುನಿರತ್ನ ಕಾಂಗ್ರೆಸ್ ಬಿಟ್ಟು ಹೋದ ನಂತರ ಪವರ್ಫುಲ್ ಕ್ಯಾಂಡಿಡೇಟ್ ಹುಡುಕಾಟದಲ್ಲಿದ್ದ ಡಿ.ಕೆ. ಶಿವಕುಮಾರ್ಗೆ ಆ ಶಕ್ತಿ ಕಾಣಿಸಿದ್ದು ಕುಸುಮಾ ಅವರಲ್ಲಿ. ಹೀಗಾಗಿಯೇ 2020ರಲ್ಲಿ ನಡೆದ ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ನಿಗೆ ಟಿಕೆಟ್ ಕೊಡ್ತಾರೆ. ನೀವೆಲ್ಲರೂ ತಂದೆ ತಾಯಿ ಇದ್ದೀರಿ. ನಿಮ್ಮ ಮಗಳು 25 ವರ್ಷಕ್ಕೆ ಗಂಡನನ್ನ ಕಳ್ಕೊಂಡ್ರೆ ನೀವೇನ್ ಮಾಡ್ತಾ ಇದ್ರಿ? ಆಕೆಯನ್ನ ಮನೆಯಲ್ಲಿ ಬಿದ್ದೀರಿ ಅಂತ ಹೇಳ್ತಾ ಇದ್ರ? ಏನ್ ಮಾಡ್ತಾ ಇದ್ರಿ? ಆಕೆಗೆ ಉತ್ತಮ ಶಿಕ್ಷಣ ಕೊಡ್ಸಿತ್ತಪ್ಪ. ಒಬ್ಬ ತಂದೆಯಾಗಿ ನನ್ನ ಮಗಳು ಯಾವ ಕಷ್ಟನೂ ಪಡಬಾರ್ದು, ಅವಳ ಕಾಲ್ ಮೇಲೆ ಅವಳು ನಿಂತ್ಕೋಬೇಕು ಅಂತ ಹೇಳಿ ಇವತ್ತು ಶಿಕ್ಷಣವನ್ನ ಕೊಡಿಸಿ ಒಬ್ಬ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದ ನನಗೆ ಕಾಂಗ್ರೆಸ್ ಪಕ್ಷ ಒಂದು ಹೆಣ್ಣುಮಗಳಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕು, ಆ ಹೆಣ್ಣುಮಗಳಿಗೂ ಕೂಡ ಶಕ್ತಿ ಇದೆ, ಒಂದು ಕ್ಷೇತ್ರವನ್ನ ಮುನ್ನಡೆಸುವಂತ ಜವಾಬ್ದಾರಿಯನ್ನ ಆಕೆ ಹೊರಬಳ್ಳಲು 9 ತಿಂಗಳು ಒಂದು ಮಗುವನ್ನ ಹೊಟ್ಟೆಯಲ್ಲಿ ಹೊರುವಂತ ಹೆಣ್ಮಗಳು ಆ ಶಾಸಕ ಸ್ಥಾನವನ್ನು ಬಹಳ ಜವಾಬ್ದಾರಿಯಿಂದ ಹೊರಬಹುದು ಅಂತ ಹೇಳಿ ಇವತ್ತು ನನಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ನನ್ನ ತಂದೆ ಮನಸ್ಸು ಮಾಡಿದ್ರೆ ಅವರೇ ಚುನಾವಣೆಗೆ ನಿಂತ್ಕೋಬಹುದಿತ್ತು. ಮಗಳನ್ನ ವೇದಿಕೆ ಮೇಲೆ ನಿಲ್ಲಿಸಿ ಕೆಳಗಡೆ ನಿಂತು ನಿಮ್ ಜೊತೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ಲಿಲ್ಲ. ಇವತ್ತು ಎರಡನೇ ಚುನಾವಣೆಗೆ ಟೈಟ್ ಫೈಟ್ ಕೊಟ್ಟಿದ್ದ ಕುಸುಮ 2020ರಲ್ಲಿ ಮೊದಲ ಎಲೆಕ್ಷನ್, ಅದು ಬೈ ಎಲೆಕ್ಷನ್. ಮುನಿರತ್ನ ವಿರುದ್ಧ ಕೇವಲ 66,000 ವೋಟ್ ಪಡೆದು 58,000 ಮತಗಳ ಅಂತರದಲ್ಲಿ ಸೋತಿದ್ದ ಕುಸುಮ 2025ರಲ್ಲಿ ನಡೆದ ಚುನಾವಣೆಯಲ್ಲೂ ಸೋತ್ರು.
ಮುನಿರತ್ನಗೆ ಟೈಟ್ ಫೈಟ್ ಕೊಡ್ತಾರೆ. ಮುನಿರತ್ನಗೆ ಸೋಲಿನ ಭೀತಿ ಹುಟ್ಟಿಸ್ತಾರೆ. ಆದರೆ ಕೊನೆಗೆ 11,000 ಮತಗಳ ಅಂತರದಲ್ಲಿ ಸೋಲ್ತಾರೆ. ಆಗ ಕುಸುಮ ಪಡೆದಿದ್ದ ಮತಗಳ ಸಂಖ್ಯೆ 1,16,000. ಹೀಗೆ ಟೈಟ್ ಫೈಟ್ ಕೊಟ್ಟಿದ್ದ ಕುಸುಮ ಈಗ ಎದುರಿಸ್ತಿರುವ ಆರೋಪಗಳೇ ಬೇರೆ. ಮೊದಲನೇ ಬಾರಿ 50% ಕೆಟ್ಟವನಾಗಿದ್ದೆ. ಯಾವಾಗ DK ರವಿ ಹೆಂಡತಿ ಕುಸುಮ 2 ಸಾರಿ ಸೋತ ಮೇಲೆ ಅದು ವಿಕೋಪಕ್ಕೆ ಹೋಯ್ತು. ಅದಾದಮೇಲೆ ಡಾಕ್ಟರ್ ಮಂಜುನಾಥನ ಕರ್ಕೊಂಬಂದು ನಾನು ಅವ್ರ ಜೊತೆಯಲ್ಲಿ ಓಡಾಡಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 1,00,000 ಲೀಡ್ ಬಂತು BJPಗೆ. ಆವತ್ತು ಶುರುವಾಯ್ತು. ಅವ ತಮ್ಮ ಸೋತ ಮೇಲೆ, ಕುಸುಮನ್ನ ಸೋಲಿಸಿದ ಮೇಲೆ ನನ್ನ ಮೇಲೆ ಈ ದ್ವೇಷ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ನನ್ನನ್ನು ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿದೆ. ಮುನಿರತ್ನ ವಿರುದ್ಧ ಕೆರಳಿದ ಸಿಂಹಿಣಿಯಾದ ಕುಸುಮ. ಮುನಿರತ್ನ ಯಾವಾಗ ಇಂಡೈರೆಕ್ಟ್ ಆಗಿ ತಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದ್ರು ಆಗ ಕೆರಳಿದ್ರು ಕುಸುಮ. ಹೆಣ್ಣಿನ ಬಗ್ಗೆ, ಹೆಣ್ಣಿನ ಮಹತ್ವದ ಬಗ್ಗೆ, ಹೆಣ್ಣಿನ ಶಕ್ತಿಯ ಬಗ್ಗೆ ಪಾಠವನ್ನೇ ಮಾಡಿದ ಕುಸುಮ ಮುನಿರತ್ನ ಅವರನ್ನ ಲೆಫ್ಟ್ ರೈಟ್ ತಗೊಂಡು ಜಾಡಿಸಿ ಬಿಟ್ರು. ನಿಮ್ಮಿಂದ ಇನ್ನೇನನ್ನ ತಾನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ರೀ? ನಿಮ್ಮ ನುಡಿಮುತ್ತುಗಳಿದ್ವಲ್ಲ, ಹೆಣ್ಣನ್ನ ಯಾವ ಭಾವನೆಯಲ್ಲಿ ನೋಡ್ತೀರಿ ಅಂತ ನಿಮ್ಮ ನುಡಿಮುತ್ತುಗಳು ಇಡೀ ರಾಜ್ಯದ ಜನ ಕೇಳಿದಾರ್ರಿ. ಒಬ್ಬ ಗುತ್ತಿಗೆದಾರನನ್ನ ಮನೆಗೆ ಕರೆದು ಆತನಿಗೆ ಲಂಚದ ಬೇಡಿಕೆ ಇಟ್ಟು, ನೀನು ಲಂಚ ಕೊಡಕ್ಕಾಗದೆ ಹೋದ್ರೆ ನಿನ್ನ ಹೆಂಡತಿ ಮಗಳನ್ನ ನನ್ನ ಮಂಚಕ್ಕೆ ಕಳಿಸು ಅಂತ ಹೇಳದಂತ ಮಹಾನ್ ಪುರುಷ ಅಲ್ವೇನ್ರಿ ನೀವು? ನಿಮ್ಮಂತ ನಾಲಿಗೆಗೆ ಕಣ್ರಿ ಹೇಳಿರೋದು ಪುರಂದರದಾಸರು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರನ್ನ ದೂಷಿಸಲು ಚಾಚಿರುವ ನಾಲಿಗೆ ಅಂತ. ನೀವು ಕೆಲಸ ಮಾಡಿ ರಾಜಕಾರಣದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದೆ, ಕೆಲಸ ಮಾಡ್ರಿ. ಆದ್ರೆ ಪಾಟ್ ಹೋಲ್ ಮುಚ್ಚಿ ಅಂತ ಅಂದ್ರೆ ಇಂಜಿನಿಯರ್ಗಳಿಗೆ ಕರೆದ್ಬಿಟ್ಟು ಪಾಟ್ ಹೋಲ್ ಮುಚ್ಕೂಡ್ದು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು, ಜನಗಳು ಹೆಂಗಾದ್ರೂ ಸಾಯ್ಲಿ, ಸರ್ಕಾರಕ್ಕೆ ಸಚಿವರಿಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಪಾಟ್ ಹೋಲ್ ಮುಚ್ಚಕ್ ಬಿಡದೇ ಇರುವಂತ ನೀವು ಇವತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ, ನಿಮ್ಮನ್ನ ಕಡೆಗಣಿಸಿದ್ರ ಬಗ್ಗೆ ಮಾತಾಡ್ತೀರಿ. ಕುಸುಮ ಅವರು ಹೇಳ್ತಾ ಇರೋದ್ರಲ್ಲಿ ಕೆಲವು ಸತ್ಯಾಂಶಗಳಿವೆ. ಯಾಕಂದ್ರೆ ಮುನಿರತ್ನ ವಿರುದ್ಧ ಕೆಲವು ಗಂಭೀರ ಆರೋಪಗಳೇ ಇವೆ. ಬಲಾತ್ಕಾರ ಮತ್ತು ಹನಿ ಟ್ರ್ಯಾಪ್ ಮಾಡಲು ಸಂಚು ಆರೋಪ. ಕಾಂಟ್ರಾಕ್ಟರ್ ಒಬ್ಬರಿಗೆ ಜೀವ ಬೆದರಿಕೆ ಹಾಕಿದ್ದ ಆರೋಪ. ಕಾಂಟ್ರಾಕ್ಟರ್ ಒಬ್ಬರನ್ನ ಜಾತಿ ಹೆಸರಲ್ಲಿ ನಿಂದಿಸಿದ ಆರೋಪ. ಪೀಣ್ಯದಲ್ಲಿ ಸ್ಲಂನಲ್ಲಿದ್ದ 60 ಕುಟುಂಬಗಳ ಮನೆ ಧ್ವಂಸ ಆರೋಪ. ಬಿಬಿಎಂಪಿ ಫೈಲ್ಗಳನ್ನ ಮನೆಯಲ್ಲಿಟ್ಕೊಂಡಿದ್ದ ಆರೋಪ. ಬೆಂಗಳೂರು ಉತ್ತರದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಆರೋಪ. ನಕಲಿ ವೋಟರ್ ಐಡಿ ಹಂಚುತ್ತಿದ್ದ ಆರೋಪ. ಹೀಗೆ ಗಂಭೀರ ಆರೋಪಗಳಿವೆ. ಕೆಲವು ಆರೋಪಗಳು ಕಾಂಗ್ರೆಸ್ನಲ್ಲಿದ್ದಾಗ ಆಗಿವೆ, ಕೆಲವು ಕೇಸ್ಗಳು ಬಿಜೆಪಿಯಲ್ಲಿದ್ದಾಗ ಆಗಿವೆ. ಇದರಲ್ಲಿ ಪಕ್ಷ ಭೇದ ಇಲ್ಲ. ಗ್ಯಾಂಗ್ ರೇಪ್ ಮತ್ತು HIV ಹಬ್ಬಿಸಲು ಸಂಚು ಮಾಡ್ತಿದ್ರು ಎಂಬ ದೂರಿನಲ್ಲಿ ಮುನಿರತ್ನ ವಿರುದ್ಧ ಬಿ ರಿಪೋರ್ಟ್ ಕೂಡ ಸಲ್ಲಿಸಲಾಗಿದೆ. ಕ್ಲೀನ್ ಚಿಟ್ ಸಿಕ್ಕಿದೆ. ಇದು ಮುನಿರತ್ನ ವರ್ಸಸ್ ಕುಸುಮ ವಿರುದ್ಧ ಇಡೀ ಹೋರಾಟದ ಕಥೆ. ಮುನಿರತ್ನ ಮತ್ತು ಕುಸುಮ ಅವರ ನಡುವಿನ ವೈಮನಸ್ಯ ಇವತ್ತು ನೆನ್ನೆಯದಲ್ಲ. ಇದಕ್ಕೆಲ್ಲ ಸದ್ಯಕ್ಕೆ 5 ವರ್ಷಗಳ ಇತಿಹಾಸ ಇದೆ. ಯಾವಾಗ ಕುಸುಮ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ್ರೂ ಆಗಿನಿಂದಲೂ ಈ ಸಮರ ಜಾರಿಯಲ್ಲಿದೆ. ಮುನಿರತ್ನಗೆ ಕುಸುಮ ಓಪನ್ ಚಾಲೆಂಜ್. ನೇರ ಯುದ್ಧಕ್ಕೆ ನಾನ್ ರೆಡಿ, ನೀವ್ ರೆಡಿನಾ? ನಾನು ನೀವು ರಾಜಕಾರಣ ಮಾಡಬೇಕಾ? ನೇರ ರಾಜಕಾರಣ ಮಾಡಿ. ತಯಾರಿದ್ದೀನಿ ನಾನು. ನಿಮ್ಮ ಮುಂದೆ ಒಬ್ಬ ಹೆಣ್ಣು ಮಗಳು ರಾಜಕಾರಣದಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದಾಳೆ ಅಂತ ಹೇಳಿ ನಿಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋದು ಬಹಳ ಸರಾಗವಾಗಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ನಿಮ್ಗೆ 1,25,000 ಮತಗಳನ್ನು ನೀಡಿದ್ರೆ ಇದೇ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ 1,16,000 ಮತಗಳನ್ನ ಇದೇ ಹೆಣ್ಣು ಮಗಳಿಗೆ ನೀಡಿದಾರ್ರಿ.
ರಾಜಕೀಯ ಮಾಡ್ತೀರಾ ಮಾಡಿ, ನೇರ ಫೈಟ್ ಮಾಡ್ತೀರಾ ಮಾಡಿ, ನಾನ್ ರೆಡಿ ಅಂತಿದ್ದಾರೆ ಕುಸುಮಾ ಹನುಮಂತರಾಯಪ್ಪ. ಆದ್ರೆ ಇದಕ್ಕೆ ಮುನಿರತ್ನ ಕೊಡ್ತಿರೋ ಉತ್ತರನೂ ಅಷ್ಟೇ ಸ್ಟ್ರಾಂಗ್. ಇದು ಗೂಂಡಾಗಳ ಸರ್ಕಾರ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಮುನಿರತ್ನ. ಒಬ್ಬ ಶಾಸಕನಾಗಿ ನಾನಿರುವಾಗ ಕುಸುಮಾ ಜೊತೆಯಲ್ಲಿ ವಾಕಿಂಗ್ ಮಾಡಿದ್ದು, ಜನರ ಸಮಸ್ಯೆ ಕೇಳೋ ನಾಟಕ ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡ್ತಾರೆ ಮುನಿರತ್ನ. ನಾನು ಪಕ್ಕದಲ್ಲೇ ಇದ್ದೀನಿ ತಾನೆ, ನಾನು ವಾಕ್ ಮಾಡಿದ್ದು ಯಾರ ಜೊತೆಯಲ್ಲಿ? ಯಾರು ವಾಕ್ ಮಾಡಿದ್ದು ಹೇಳಿ, ಯಾರು ವಾಕ್ ಮಾಡಿದ್ದು? ಸರ್ ನಿಮ್ಮನ್ನ ನಾವು ಯಾರು ಮುಟ್ಟಿಲ್ಲ, ಸ್ಥಳೀಯರ ಹೊಡೆದಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ. ಸ್ಥಳೀಯರು ಕರ್ಸಿರೋ ಗೂಂಡಾಗಳವರು, ಸ್ಥಳೀಯರು ಕರ್ಸ್ಕೊಂಡಿರೋ ಗೂಂಡಾಗಳು, ರೌಡಿಗಳನ್ನ ಕರ್ಕೊಂಬಂದು ಹೊಡ್ಸಿರೋದು. ಅಲ್ಲಿ ಯಾರನ್ನ ಪಬ್ಲಿಕ್ ಯಾರನ್ನ ಇದ್ರ? ಎಲ್ಲ ಕಂಪ್ಲೀಟ್ ಇವ್ರು ಕ್ರಿಯೇಟ್ ಮಾಡಿರೋ ಪಬ್ಲಿಕ್ ಅದು. ಇದು ಪರಿಸ್ಥಿತಿ. ಬೆಂಗಳೂರಿನ ರಸ್ತೆಗಳಲ್ಲಿ ಹೋದ್ರೆ ಎಲ್ಲೆಂದರಲ್ಲಿ ಗುಂಡಿ ಬಿದ್ದ ರಸ್ತೆಗಳೇ ಕಾಣುತ್ತವೆ. ಪಾರ್ಕ್ಗಳಂತೂ ಕೇಳೋದೇ ಬೇಡ ಬಿಡಿ. ಚರಂಡಿ ವ್ಯವಸ್ಥೆ ಹದಗೆಟ್ಟಿದೆ, ದುರಸ್ತಿ ಆಗ್ತಾ ಇಲ್ಲ. ಕ್ಷೇತ್ರದಲ್ಲಿರುವ ಜನರ ಹತ್ತಿರ ಏನ್ ನಿಮ್ ಪ್ರಾಬ್ಲಮ್ ಅಂದ್ರೆ ಒಬ್ಬೊಬ್ಬರು ನೂರಾರು ಸಂಕಟ ಹೇಳಿಕೊಳ್ತಾರೆ. ಅದನ್ನ ನೋಡೋದು ಬಿಟ್ಟು ಗೆದ್ದವರು ಸೋತವರು ಇಬ್ಬರು ಪರ್ಸನಲ್ ಆಗಿ ಜಗಳ ಮಾಡಿಕೊಂಡು ಚಾಲೆಂಜ್ ಹಾಕೊಂಡಿದ್ರೆ ಯಾರಿಗೆ ಲಾಭ? ಇದು ಜನ ಕೇಳ್ತಾ ಇರೋ ಪ್ರಶ್ನೆ. ಮುನಿರತ್ನಗೆ ಕುಸುಮಾ ಕೊಟ್ಟಿರೋ ಫೈನಲ್ ವಾರ್ನಿಂಗ್ಗೆ ಇದು ಕಂಟಿನ್ಯೂ ಆದ್ರೆ ನಿನ್ನ ತೀರ್ಮಾನವನ್ನ ಕೋರ್ಟ್ನಲ್ಲಿ ಮಾಡ್ತೀನಿ ಅಂತ. ವಾಟ್ ನೆಕ್ಸ್ಟ್ ನೋಡೋದನ್ನ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.